ಇನ್ನು ಕಾಂತೇಶ್ಗೆ ಟಿಕೆಟ್ ಕೊಡಿಸೋದಾಗಿ ಹೇಳಿದ್ದಾರೆ ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಕಾಂತೇಶ್ಗೆ ಟಿಕೆಟ್ ಕೊಡೋದಾಗಿ ಹೇಳಿದ್ದಾರೆ. ಇದು ಬಿಎಸ್ವೈ ವಿರುದ್ಧ ಮತ್ತೆ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ರು. ಚಂದ್ರಗುತ್ತಿ ಯಾಕೆ ಅಯೋಧ್ಯೆಗೆ ಹೋಗೋಣ ಬಿಡಿ, ಗಂಟೆ ಹೊಡಿಬೇಕು, ಪ್ರಮಾಣ ಮಾಡಬೇಕು. ಅವ್ರು ನನಗೆ ಹೇಳಿರೋದು ಹೌದು, ಕಾಂತೇಶ್ಗೆ ನಾನು ಟಿಕೆಟ್ ಕೊಡಿಸ್ತೀನಿ ಅಂತ. ಅದಕ್ಕೇನು ಗಂಟೆ ಹೊಡಿಬೇಕು ಅಥವಾ ಪ್ರಮಾಣ ಮಾಡಬೇಕು, ಅದರ ಜೊತೆ ನಿಮ್ಮ ಅಪ್ಪನೂ ಪ್ರಮಾಣ ಮಾಡಲಿ. ಯಡಿಯೂರಪ್ಪಗೆ ಕೆಎಸ್ ಈಶ್ವರಪ್ಪ ಸವಾಲು ಹಾಕಿದ್ದಾರೆ. ನಾನು ಧರ್ಮನಿಷ್ಠ ಅಂತ ಒಬ್ಬರು ಹೇಳಿದರು, ಚುನಾವಣೆ ನಿಲ್ಲಬೇಕಾದ್ರೆ ಎಲ್ಲ ಮಠ ಮಂದಿರಗಳಿಗೆ ಹೋಗಿ ಆ ಎಲ್ಲ ಸ್ವಾಮಿಗಳದ್ದು ಆಶೀರ್ವಾದ ತೊಗೊಂಡ್ಬಂದೆ. ಅಲ್ಲಿ ಅನೇಕ ವೀರಶೈವ ಸಮಾಜದ ಹೆಣ್ಮಕ್ಳು ಅವರೆಲ್ಲರೂ ಕೂಡ ಸಾರ್ ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಅವ್ರು ಹೇಳಿದರು. ಇದು ಯಾಕೋ ರಾಘವೇಂದ್ರ ಅವರಿಗೆ ಸಮಾಧಾನ ಆಗಲಿಲ್ಲ, ಅವ್ರ ಬೆಂಬಲಿಗರಿಗೆ. ಆ ಮಠಾಧೀಶರುಗಳಿಗೆ ನೋವಾಗಂತ ಮಾತಾಡಿದ್ದಾರೆ, ಆ ಹೆಣ್ಮಕ್ಳಿಗೂ ತುಂಬ ನೋವಾಗಂತ ಮಾತಾಡಿದ್ದಾರೆ. ಅನೇಕ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರು. ಅದನ್ನು ಇವತ್ತು ಹೆಂಗೆ ಹೇಳಿದ್ನೋ ಅಲ್ಲೂ ನಾನು ಪತ್ರಿಕೆಯಲ್ಲಿ ಹೇಳಿದೆ. ಇವರು ಹೇಳ್ತಾ ಇದ್ದಾರೆ ಯಾವ ಮಠಾಧೀಶರು ನೋವಾಗಿಲ್ಲ, ಯಾವ ಹೆಣ್ಮಕ್ಳು ಕಣ್ಣೀರು ಹಾಕಿಲ್ಲ, ಚಂದ್ರಗುತ್ತಿ ಬಂದು ಬೇಕಾದ್ರೆ ಪ್ರಮಾಣ ಮಾಡಲಿ ಅಂತ ಹೇಳಿದ್ರು. ನನಗೆ ಈ ನಂಬಿಕೆ, ಗಂಟೆ ಹೊಡೆಯೋದು, ಪ್ರಮಾಣ ಮಾಡೋದು ನನಗೆ ನಂಬಿಕೆ ಇಲ್ಲ. ಹಂಗಂದ ತಕ್ಷಣ ನಾನು ಒಪ್ಕೊಳ್ಳಲಿಲ್ಲ ಅಂದರೆ ನಾನು ಸುಳ್ಳು ಹೇಳ್ದಂಗೆ ಆಗುತ್ತೆ. ನಾನು ಯಾಕಪ್ಪ ಚಂದ್ರಗುತ್ತಿನೇ ಅಯೋಧ್ಯೆಗೆ ಹೋಗಬೇಕಾದ್ರೆ ನಡಿ, ಗಂಟೆ ಹೊಡಿಬೇಕು, ಪ್ರಮಾಣ ಮಾಡಬೇಕು ಹೇಳ್ತೀನಿ. ಅದೇ ಜೊತೆಗೆ ನಿಮ್ಮ ಅಪ್ಪನೂ ಪ್ರಮಾಣ ಮಾಡಲಿ, ಕಾಂತೇಶನ್ಗೆ ಟಿಕೆಟು ಕೊಡಿಸ್ತೇನೆ, ನಾನು ಓಡಾಡಿ ಗೆಲ್ಲಿಸ್ತೇನೆ. ಅದು ಹೇಳಿದಾರೋ ಇಲ್ಲ ಅಂತ ಬಂದು ಪ್ರಮಾಣ ಮಾಡಿ ಗಂಟೆ ಹೊಡೀರಿ ಅಂತ ಹೇಳಿದ್ದೀನಿ. ಇಷ್ಟೇ, ಇನ್ನು ಬೇರೆ ಇಲ್ಲ.